ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ದೇವರಕೊಂಡ ಅಜ್ಜನ ಲೀಲಾ ಮಠದಲ್ಲಿ ಭಕ್ತಿ, ಸಂಸ್ಕೃತಿ ಮತ್ತು ಸಾನ್ನಿಧ್ಯದ ಮಹಾಪರ್ವವಾಗಿ 42ನೇ ವೇದಾಂತ ಪರಿಷತ್ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಪ್ರಾರಂಭಗೊಂಡಿತು. ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿ ದೇವರಕೊಂಡ ಅಜ್ಜನ ಲೀಲಾಮಠದ ಪ್ರವೇಶ. ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀ ಚನ್ನವೃಷಭೇಂದ್ರರ ಮೂರ್ತಿಗೆ ಸುವರ್ಣ ಕಿರೀಟ ಧಾರಣೆ, ಅಭಿಷೇಕ ಹಾಗೂ ಮಹಾಪೂಜೆ ನೆರವೇರಿತು. ಭಕ್ತರು ಹರ್ಷೋದ್ಗಾರ ಜೊತೆಗೆ ಸುಮಂಗಲಿಯರು ಕುಂಭ ಹೊತ್ತು ಸಾಗುತ್ತಿರುವುದು. ಪಟ್ಟಣದ ರಾಜ್ಯ ಹೆದ್ದಾರಿಯ ಮೂಲಕ ಪ್ರಮುಖ ಬೀದಿಗಳಲ್ಲಿ ಕುಂಭ ಹೊತ್ತ ಸುಮಂಗಲಿಯರು ಹಾಗೂ ಸಕಲ ಮಂಗಳ ವಾದ್ಯಗಳೊಂದಿಗೆ ಶ್ರೀಗಳ ಭವ್ಯ ಸ್ವಾಗತ ಮೆರವಣಿಗೆ ಜರುಗಿತು. ಮೆರವಣಿಗೆಯುದ್ದಕ್ಕೂ ಭಕ್ತರು ಆಕರ್ಷಕ ರಂಗೋಲಿ, ಚಿತ್ತಾರಗಳಿಂದ ಗ್ರಾಮವನ್ನ ಕಂಗೊಳಿಸಿದರು. ಸಕಲ ವಾದ್ಯ ಮೇಳಗಳೊಂದಿಗೆ ಈ ಮೆರವಣಿಗೆಯಲ್ಲಿ ಗೊಂಬೆ ಕುಣಿತಗಳು ಮೆರುಗನ್ನ ನೀಡಿದವು. ಮೆರವಣಿಗೆ ಸಾಗಿ ಶ್ರೀಮಠಕ್ಕೆ ಆಗಮಿಸಿ ಸಂಭ್ರಮದೊಂದಿಗೆ ಸಂಪನ್ನಗೊಂಡಿತು. ಬಳಿಕ ಶ್ರೀಮಠಕ್ಕೆ ಆಗಮಿಸಿದ ನಂತರ ಸಂಜೆ 7 ಗಂಟೆಗೆ ವೇದಾಂತ ಪರಿಷತ್ ಉದ್ಘಾಟನೆ, ಭಕ್ತಿ ಸಂಗೀತ, ಮಹಾತ್ಮರ ಪ್ರವಚನ, ಕೀರ್ತನೆ ಹಾಗೂ ಮಹಾಪೂಜೆ ನೆರವೇರಿತು. ಈ ಭವ್ಯ ಸಮಾರಂಭದಲ್ಲಿ ಕುಡಚಿಯ ಮಾಜಿ ಶಾಸಕ ಪಿ. ರಾಜೀವ, ಅಪ್ಪಾಸಾಬ ಕುಲಕರ್ಣಿ, ಪುರಸಭೆ ಅಧ್ಯಕ್ಷ ವಸಂತಲಾಳಿ, ಉಪಾಧ್ಯಕ್ಷ ಬಸವರಾಜ ಅರಕೇರಿ, ಶಿವಗೊಂಡ, ಧರ್ಮಟ್ಟಿ ನೇಮಣ್ಣ, ಕೊತ್ತಲಗಿ ವಿಠ್ಠಲ ಬಂತಿ, ರಾಜು ಕರಣವಾಡಿ, ಬಾಬು ಪರಮಗೌಡರ, ಲಾಲಾ ಸಾಬ್ ಜಮಾದಾರ, ಗೋಪಾಲ ಧರ್ಮಟ್ಟಿ, ಶಶಿಧರ ಶಿಂಗೆ, ಯಮನಪ್ಪ ಬಂಡಗಾರ, ಹಣಮಂತ ಬೆನ್ನಾಡೆ, ಮೋನೇಶ ಕಂಬಾರ, ಶಿವಾನಂದ ಹೆಳವರ, ಪುರಸಭೆ ಸದಸ್ಯರು ಹಾಗೂ ಅನೇಕ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಾಯಭಾಗ.